ನಾವು ಅಗ್ರಿಕಲ್ಚರಿಗೆ ಇವತ್ತು ಈಗ ನಮಗೆ ಕೆಮಿಕಲ್ ಮಾಫಿಯಾ ತೋರಿಸ್ಕೊಟ್ಟದ್ದು ಅಂದರೆ ಈ ಕಳೆನ ಶತ್ರುಗಳ ತರಕ್ಕೆ ನೋಡೋಕ್ಕೆ ಹೇಳ್ಕೊಟ್ಬಿಟ್ರು. ಕಳೆ ಬಂದರೆ ಏನು ಬೆಳೆ ಆಗಲ್ಲ, ಅದರ ಆಹಾರನ ಈ ಕಳೆನೇ ತಿಂದಾಕುತ್ತೆ ಅಂತ ಹೇಳೋದು. ಮತ್ತು ಕೀಟಗಳು ಮತ್ತು ರೋಗಗಳು ಜಾಸ್ತಿ ಆಗುತ್ತೆ ಈ ಕಳೆಗಳೆಲ್ಲ ಇದ್ದರೆ ಅಂತ ಹೇಳಿದರು. ಅದೆರಡೂ ತಪ್ಪೆ. ಯಾಕೆಂದರೆ ಇದು ಇತ್ತು ಅಂದರೆ ನಮಗೆ ನೋಡಿ, ಬಹುತೇಕ ನಮ್ಮ ಯೂನಿವರ್ಸಿಟಿಗಳಿಗೆ ಮತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯವರಿಗೆ ಮಣ್ಣಿನಲ್ಲಿ ಬೇಸಿಕ್ ಆಗಿ ಏನಿರಬೇಕು ಅನ್ನೋದೇ ಗೊತ್ತಿಲ್ಲ. ಇನ್ನು ಅವ್ರು ಅದನ್ನು ಕಲಿಸ್ಕೊಡ್ತಾನೆ ಇಲ್ಲ. ಕಾಲೇಜಲ್ಲೂ ಅಲ್ಲ, ಅವರು ಹೇಳ್ಕೊಡ್ತಾ ಇಲ್ಲ, ಯೂನಿವರ್ಸಿಟಿನಲ್ಲೇ ಹೇಳ್ಕೊಡ್ತಾ ಇಲ್ಲ ಅದನ್ನ. ಆ ಕರಿಕ್ಯುಲಮ್ ವೆಸ್ಟರ್ನ್. ಯಾಕೆಂತಂದ್ರೆ ಅಲ್ಲಿ ಪಠ್ಯ ಏನ್ ರಚನೆ ಆಯ್ತು ಅದೆಲ್ಲದು ಅಮೇರಿಕನ್ ಸೈಂಟಿಸ್ಟ್ಗಳು ಬಂದು ರಚನೆ ಮಾಡಿಕೊಟ್ಟೋದಂತ ಮೆಟೀರಿಯಲ್. ಅದು ಅವ್ರು ಬರ್ದಿರೋದು ಅವ್ರ ಮಣ್ಣು, ಅವ್ರ ನೇಚರ್. ಹೌದೌದು, ಅದನ್ನ ಇಲ್ಲಿ ಮಾಡಿದ್ರು. ಅವರ ಉತ್ಪಾದನೆ ಇತ್ತಲ್ಲ, ಉತ್ಪಾದನೆನ ಇಲ್ಲಿಗೆ ಹಾಕ್ಬೇಕಿತ್ತಲ್ಲ, ಅದನ್ನ ರೆಕಮೆಂಡ್ ಮಾಡೋಂಥ ಪಠ್ಯನ ಇಲ್ಲಿ ಮಾಡಿ ಹೋಗಿದ್ದಾರೆ. ಇವತ್ತಿಗೂ ಅದನ್ನೇ ಬಳಸ್ತಾ ಇದ್ದಾರೆ.